ನಾನು ಕೊಟ್ಟ ಬಾಳೆಹಣ್ಣುಗಳನ್ನು ನೀವೆಲ್ಲರೂ ತಿಂದರೆ? ತಿನ್ವಿ ಗುರುಗಳೇ. ದೇವ್ರು ಇಲ್ದೇ ಇರೋ ಜಾಗ ನೋಡಿ ನಾವು ತಿಂದು ಬಂದ್ವಿ ಗುರುಗಳೇ. ಹೌದು ಗುರುಗಳೇ, ಮಠದ ಹೊರಗಡೆ ಒಂದ್ ದೊಡ್ಡ ಬೈಲಿತ್ತು. ಅಲ್ಲಿ ದೇವ್ರು ಬರಲ್ಲ ಅಂತ ಯೋಚನೆ ಮಾಡಿ ನಾವು ಎಲ್ಲರೂ ಒಂದೊಂದ್ ಕಡೆ ಹೋಗಿ ಬಾಳೆಹಣ್ಣು ತಿಂದ್ವಿ. ಹೌದೇ? ಈಗ ನೀವು ನಮ್ಮ ಬುದ್ಧಿ ಪರೀಕ್ಷೆ ಮಾಡ್ಬೋದು ಗುರುಗಳೇ, ನಾವು ಸಿದ್ಧರಾಗಿದ್ದೇವೆ. ಆಗಬಹುದು. ಮಕ್ಕಳ ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾದದ್ದು ಎಂಬುದನ್ನು ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ಕಿಂಚಿತ್ತು ದೋಷವನ್ನು ನಾವು ಹುಡುಕ್ಲಿಕ್ಕಾಗೋದಿಲ್ಲ. ಇಲ್ಲ, ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ, ಹೇಳ್ತೀರಾ? ನಿಮ್ಮೆಲ್ಲರಿಗೂ ಕನಕದಾಸರು ಗೊತ್ತೇ? ಕನಕದಾಸರೇ? ಹೌದು. ದಾಸ ಶ್ರೇಷ್ಠರು, ಶ್ರೀಹರಿಯ ಪರಮ ಭಕ್ತರು, ದಾಸ ಸಾಹಿತ್ಯ ಪರಂಪರೆಯ ಹರಿಕಾರರು. ತಮ್ಮ ಭಕ್ತಿ ಸಂಕೀರ್ತನೆಗಳಿಂದ ಇಡೀ ಕನ್ನಡ ನಾಡನ್ನೇ ಉದ್ಧರಿಸಿದ ಮಹಾನುಭಾವರು. ಕಾಗಿ ನೆಲೆಯ ಶ್ರೀ ಆದಿಕೇಶವನ ಕೃಪೆ ಹೊಂದಿದವರು. ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸಿದ ಮೇಲೂ ಈಗಲೂ ಸಹ ಶ್ರೀಹರಿಯನ್ನು ಸೇವಿಸುತ್ತಿದ್ದಾರೆ. ಶ್ರೀ ಕನಕದಾಸರು ಅವರ ಬಾಲ್ಯದಲ್ಲಿ ಅವರ ಗುರುಗಳಾದ ಶ್ರೀ ವ್ಯಾಸತೀರ್ಥರಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದರು. ವ್ಯಾಸರು ಸಹ ತಮ್ಮ ಶಿಷ್ಯರ ಬುದ್ಧಿಶಕ್ತಿಯನ್ನು ಪತ್ತೆ ಹಚ್ಚಬೇಕೆಂದು ಯೋಚನೆ ಮಾಡಿದರು. ಅವರು ಸಹ ನಾನು ಕೊಟ್ಟ ಹಾಗೆ ಅವರ ಶಿಷ್ಯರಿಗೆ ಬಾಳೆಹಣ್ಣನ್ನು ಕೊಟ್ಟು ಯಾರೂ ಇಲ್ಲದಿರುವ ಜಾಗದಲ್ಲಿ ತಿಂದು ಬರಲಿಕ್ಕೆ ಹೇಳಿದರು. ಹೌದಾ ಗುರುಗಳೇ? ಹಾಗಾದ್ರೆ ಇದು ಬುದ್ಧಿ ಪರೀಕ್ಷೆ ವಿಷಯವೇ? ಶಿಷ್ಯರೆಲ್ಲ ಏನ್ ಮಾಡಿದ್ರು ಗುರುಗಳೇ? ಎಲ್ಲರೂ ಬಾಳೆಹಣ್ಣು ತಿಂದ್ರ? ಎಲ್ಲಾ ಶಿಷ್ಯರು ಅವರಿಗೆ ಕೊಟ್ಟಿರುವ ಬಾಳೆಹಣ್ಣನ್ನು ಯಾರೂ ಇಲ್ಲದ ಜಾಗದಲ್ಲಿ ತಿಂದು ಬಂದಿದ್ದರು. ಆದರೆ ಕನಕದಾಸರು ಮಾತ್ರ ಅವರಿಗೆ ಕೊಟ್ಟಿರುವ ಬಾಳೆಹಣ್ಣನ್ನು ಹಾಗೇ ತಂದರು. ಅವ್ರು ಯಾಕೆ ತಿಂದಿಲ್ಲ? ಯಾರು ಇಲ್ದಿರೋ ಜಾಗ ಸಿಗ್ಲಿಲ್ವಾ ಅವ್ರಿಗೆ? ಕನಕದಾಸರು ಯಾಕೆ ಬಾಳೆಹಣ್ಣು ತಿನ್ಲಿಲ್ಲ? ಹಾಗಲ್ಲ ಮಗು, ಕನಕದಾಸರಿಗೆ ಯಾರೂ ಇಲ್ಲದ ಜಾಗ ಬಹಳಷ್ಟು ಸಿಕ್ಕಿತು. ಆದರೆ ದೇವರು ಇಲ್ಲದ ಜಾಗ ಸಿಗಲೇ ಇಲ್ಲ. ಅವರಿಗೆ ಅನ್ನಿಸ್ತಾ ಇತ್ತು, ಎತ್ತ ತಿರುಗಿದರೂ ಶ್ರೀಕೃಷ್ಣ ಪರಮಾತ್ಮ ಅವರ ಕಣ್ಣುಗಳಿಗೆ ಕಾಣಿಸುತ್ತಲೇ ಇದ್ದ. ಶ್ರೀಕೃಷ್ಣನ ಕಣ್ಣು ತಪ್ಪಿಸಿ ಬಾಳೆಹಣ್ಣು ತಿನ್ನುವುದೇ ತಪ್ಪು. ಅವನು ಸರ್ವಾಂತರ್ಯಾಮಿ, ನನ್ನ ಬಳಿಯೂ ಇದ್ದಾನೆ, ನನ್ನ ಒಳಗೂ ಇದ್ದಾನೆ, ಅವನಿಲ್ಲದ ಸ್ಥಳವೇ ಇಲ್ಲ. ಹಾಗಾಗಿ ನಾನು ಈ ಬಾಳೆಹಣ್ಣನ್ನು ತಿನ್ನಲು ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಅವರು ಬಾಳೆಹಣ್ಣನ್ನು ತಿನ್ನಲೇ ಇಲ್ಲ. ಅದ್ ಹೇಗೆ ಗುರುಗಳೇ? ದೇವ್ರು ಎಲ್ಲ ಕಡೆ ಇದ್ದಾನ? ಬರೀ ದೇವಸ್ಥಾನದಲ್ಲಿ ಮಾತ್ರ ದೇವ್ರು ಇರೋದಲ್ವಾ? ಇಲ್ಲ ಮಕ್ಕಳೇ, ದೇವರು ಎಲ್ಲಾ ಕಡೆಯೂ ಇದ್ದಾನೆ. ನೀವು ಕಾಣುವುದೆಲ್ಲವೂ ದೇವರೇ. ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯಲ್ಲಿಯೇ ಇದ್ದಾನೆ. ಈಗ ಈ ಸೃಷ್ಟಿ ಆದದ್ದು ಹೇಗೆ? ಪಂಚಭೂತಗಳು ಯಾವುದು ಎಂದು ಹೇಳುವಿರಾ? ಭೂಮಿ, ಆಕಾಶ, ಗಾಳಿ, ನೀರು ಹಾಗೂ ಅಗ್ನಿ. ಇದೆಲ್ಲವೂ ದೇವರ ರೂಪಗಳೇ. ಪಂಚಭೂತಗಳಲ್ಲಿ ದೇವರು ನೆಲೆಸಿರುವುದರಿಂದ ದೇವರು ಇಲ್ಲದಿರುವ ಜಾಗವೂ ಇರಲು ಸಾಧ್ಯವೇ ಇಲ್ಲ. ಎಲ್ಲ ಕಡೆಯೂ ಭಗವಂತ ನೆಲೆಸಿದ್ದಾನೆ. ದೇವರು ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ನಾವು ಆತ್ಮ, ದೇವರು ಪರಮಾತ್ಮ. ಈ ಆತ್ಮ ಪರಮಾತ್ಮಗಳ ವಿಷಯವೇ ದ್ವೈತ. ಹಾಗಾಗಿ ಮಕ್ಕಳೇ, ನಮ್ಮಲ್ಲಿ ಅರಿವಿರಬೇಕು, ಜ್ಞಾನಾರ್ಜನೆಯಾಗಬೇಕು. ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣಬೇಕು. ನಮ್ಮಲ್ಲಿರುವ ದೇವರನ್ನೂ ನಾವು ಕಾಣಬೇಕು, ಸೃಷ್ಟಿಯಲ್ಲಿರುವ ದೇವರನ್ನೂ ನಾವು ಕಾಣಬೇಕು. ಇದನ್ನು ನಿಮಗೆ ತಿಳಿಸುವುದಕ್ಕಾಗಿಯೇ ದೇವರಿಲ್ಲದ ಜಾಗದಲ್ಲಿ ನಿಮಗೆ ಹಣ್ಣನ್ನು ತಿನ್ನಲು ನಾನು ಹೇಳಿದೆ. ಕ್ಷಮಿಸಿ ಗುರುಗಳೇ. ಈ ಮಂದು ಬುದ್ಧಿಗೆ ಹೊಳಿಲೇ ಇಲ್ಲ ನೋಡಿ ಗುರುಗಳೇ. ದೇವರು ಎಲ್ಲಾ ಕಡೆ ಇದ್ದಾನೆ ಅನ್ನೋ ಸತ್ಯ
ನಮಗೆ ತಿಳಿದಿರ್ಲಿಲ್ಲ ಗುರುಗಳೇ. ಮಕ್ಕಳೇ, ಶ್ರೀ ಕನಕದಾಸರು ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಅಷ್ಟು ಬುದ್ಧಿಶಕ್ತಿಯನ್ನು ಹೊಂದಿದ್ದವರು. ಸಾಕ್ಷಾತ್ ಶ್ರೀಹರಿಯ ಸ್ವರೂಪರು. ಈಗ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಲ್ಲವೇ? ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಬುದ್ಧಿಶಕ್ತಿ ಇನ್ನೂ ಹೆಚ್ಚಾಗಲಿ. ಶ್ರೀಹರಿ. ಅಯ್ಯೋ, ನಾನು ಉಂಗ್ರನೇ ಕಾಣಿಸ್ತಿಲ್ವಲ್ಲ. ಯಜಮಾನ್ರೆ, ಅಯ್ಯೋ ಕಳ್ಳನ ಮಗನೇ, ನನ್ನ ಉಂಗ್ರನೇ ಕದಿಯೋಷ್ಟು ಧೈರ್ಯ ಬಂತ ನಿನಗೆ? ಏಯ್, ಏನ್ರ ನೋಡ್ತಾ ಇದ್ದೀರಾ? ಪಾರಿಸ್ಬೇಕು ನನ್ನ ಮಗನಿಗೆ 4. ಉಂಗ್ರ ಆಗ ಉಂಗ್ರ ಕದ್ದೀತಿ ಉಂಗ್ರವಾ? ನೋಡಿತಾ ಇದ್ದೀರಾ? ಬಿಡಿ ಅಣ್ಣ, ನನ್ ಗಂಡ ಏನ್ ತಪ್ಪು ಮಾಡಿದಾರಣ್ಣ? ಯಾಕೆ ಹೊಡಿತಾ ಇದ್ದೀರಾ? ಯಾಕೆ ಹೊಡಿಬಾರ್ದು? ಕಳ್ಳನ ಮಗ ಇವನು. ನನ್ನ ಕಡಿದ್ರ ಕಡೆ ನನ್ನ ಉಂಗ್ರ ಕದಿದ್ದಾನೆ. ಇಲ್ಲ ಅಣ್ಣ, ಇವರು ಕಳ್ತನ ಮಾಡುವಂಥ ಮನುಷ್ಯ ಅಲ್ಲ. ಇವ್ರಿಗಂತ ಬುದ್ಧಿನೂ ಇಲ್ಲ. ಏನೋ ಅಚಾತುರ್ಯ ಆಗೋಗಿರ್ಬೋದಣ್ಣ. ಆದರೆ ಅದಕ್ಕೆ ಇವ್ರಿಗೆ ಶಿಕ್ಷೆ ಕೊಡಬೇಡಿ ಅಣ್ಣ. ಇದೊಂದೇ ಒಂದ್ಸಲ ಅವಕಾಶ ಕೊಟ್ಟು ಇವ್ರನ್ನ ಕ್ಷಮಿಸಿ ಬಿಟ್ಬಿಡಿ ಅಣ್ಣ. ಏಯ್, ಈ ಅಮ್ಮನ ಮಾತು ಏನಾರು ಕೇಳ್ತಾ ಇದ್ದೀರಾ? ಹೇಳ್ಕೊಂಬಲ್ವ ಪಂಚಾಯತಿ ಕಟ್ಟೆ. ಅಯ್ಯೋ ದೇವ್ರೆ, ನಮಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತೀಯ?